ನಾವಿವತ್ತು 2024ರ GKVK ಕೃಷಿ ಮೇಳದಲ್ಲಿ ಇದೀವಿ. ಅದು ಪ್ರತಿ ವರ್ಷದಾಗೆ ಎಲ್ಲಾ ಜನನೇ ಸಲಿತಾ ಇರೋದು ಈ ಫಿಶ್ ಅಂತಾನೆ ಹೇಳ್ಬೋದು. ಈ ಫಿಶ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾರೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಮತ್ತೆ ನಿಮ್ ಶಾಪ್ ನೇಮ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ವೇಣುಗೋಪಾಲ್ ಅಂತ ಹೇಳಿ. ನಮ್ ಶಾಪ್ ಹೆಸರು ವಿಜಯಲಕ್ಷ್ಮಿ ಅಕ್ವಾ ಪೆಟ್ಸ್. ನಾವಿರೋದು ನಾಗರಬಾವಿಯಲ್ಲಿ. ನಮ್ದು ಟೋಟಲ್ ಆಗಿ ಬ್ಯಾಂಗ್ಳೂರಲ್ಲಿ 7 ಬ್ರಾಂಚಸ್ ಇದೆ. ಸರ್, ಮತ್ತೆ ಈ ಫಿಶ್ ಬಗ್ಗೆ ನೀವು ಜನಗಳಿಗೆ ಇನ್ಫಾರ್ಮೇಶನ್ ಕೊಡೋದಿದೆ ಏನ್ ಹೇಳ್ತೀರಾ? ಫಿಶಸ್ ಬೇಸಿಕಲಿ ಬಂದು ಮನೇಲಿ ಇಡೋ ಒಂದು ರೀಸನ್, ಒಂದು ಸ್ಟ್ರೆಸ್ ಬಸ್ಟರ್. ಆ ಸ್ಟ್ರೆಸ್ ಬಸ್ಟರ್ ಅಂದ್ರೆ ನಾರ್ಮಲಿ ಸೈಂಟಿಫಿಕಲಿ ಪ್ರೂವ್ ಆಗಿರೋದೇನು ಅಂದ್ರೆ, ಇನ್ ಅ ಡೇ ಒಬ್ಬ ಮನುಷ್ಯ ಫಿಶ್ ಮೂವ್ಮೆಂಟ್ ನ ಮಿನಿಮಮ್ 10 to 15 ಮಿನಿಟ್ಸ್ ವಾಚ್ ಮಾಡಿದ್ರೆ ನಾರ್ಮಲಿ BP ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದು ಸೈಂಟಿಫಿಕಲಿನೇ ಪ್ರೂವ್ ಆಗಿದೆ. ಸೊ ಇದನ್ನ ಇಡೋದು ಒಂದು ಸ್ವಲ್ಪ ಜನ ಅದಕ್ಕೋಸ್ಕರ ಇಡ್ತಾರೆ, ಇನ್ನೊಂದ್ ಸ್ವಲ್ಪ ಜನ ಅವ್ರ ಹಾಬಿಗೋಸ್ಕರ ಇಡ್ತಾರೆ. ಬೇಸಿಕಲಿ ಅವ್ರಿಗೆ ಸಣ್ಣ ವಯಸ್ಸಿಂದಾನು ಅದನ್ನ ಬ್ರೀಡ್ ಮಾಡ್ಬೇಕು, ಇಲ್ಲ ಡಿಫ್ರೆಂಟ್ ಫಿಶಸ್ ನ ಕಲೆಕ್ಷನ್ ಮಾಡ್ಕೊಂಡು ನಾನು ಇಟ್ಟು ಅದನ್ನ ಬೆಳೆಸಿ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ. ಇನ್ನೊಂದ್ ಸ್ವಲ್ಪ ಜನ ವಾಸ್ತು ಪ್ರಕಾರವಾಗೂ ಪ್ರಿಫರ್ ಮಾಡ್ತಾರೆ. ಇವಾಗ ನಮ್ ಇದ್ರಲ್ಲಿ ಬಂದು ನಾರ್ಮಲಿ ವಾಸ್ತು ಪ್ರಕಾರವಾಗಿ ಇಡೋದಂದ್ರೆ ಒಂದು ಮನೆ ಎಂಟ್ರೆನ್ಸ್ ಅಲ್ಲಿ ಅಥವಾ ಕುಬೇರ್ ಮೂಲೆಯಲ್ಲಿ ತುಂಬಾ ನೀರಿನ ವೇಟ್ ಜಾಸ್ತಿ ಬರ್ಬೇಕು ಅಂತ ಒಂದಷ್ಟು ವಾಸ್ತು ತಜ್ಞರು ಹೇಳ್ತಾರಲ್ಲ, ಅದರಿಂದ ಇವಾಗ ತುಂಬಾ ಜನ ಬಂದು ಅವ್ರ ಮನೆಗಳಲ್ಲಿ ಅಕ್ವೇರಿಯಮ್ಸ್, ಫಿಶಸ್ ಈ ತರ ಇಡ್ತಾರೆ. ತುಂಬಾ ಜನಕ್ಕೆ ಇವಾಗ ಹೇಗಾಗಿದೆ ಅಂದ್ರೆ ಕ್ರೇಜ್ ಹೇಗಿದೆ ಅಂದ್ರೆ, ಸ್ಮಾಲರ್ ಸೈಜ್ ಬೌಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ನೋಡ್ತಾ ಇದೀರಲ್ಲ, ಮೋಸ್ಟ್ ಆಫ್ ದ ಪೀಪಲ್ ಬಂದು ಸ್ಮಾಲರ್ ಸೈಜ್ ಬೌಲ್ ಅಲ್ಲಿ ಒಂದು ಸಿಂಗಲ್ ಫಿಶ್ ಇಟ್ಕೊಂಡು ಈಸಿ ಮೇಂಟೆನೆನ್ಸ್. ಫಾರ್ ಎಕ್ಸಾಂಪಲ್ PG ಅಲ್ಲಿರುವಂತ ಹುಡುಗರಾಗ್ಲಿ ಅಥವಾ ಹುಡುಗಿರಾಗ್ಲಿ ಸ್ಮಾಲ್ ಸೈಜ್ ಹೌಸಸ್ ಇದಕ್ಕೆಲ್ಲ ಇವಾಗ ಪ್ರಿಫರ್ ಮಾಡೋದು ಜಾಸ್ತಿ ಆಗಿದೆ. ಸರ್, ಮೀನು ಸಾಕಣೆನ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮೀನ್ ಸಾಕಾಣಿಕೆ ನಮ್ಮ ಶಾಪ್ ಅನ್ನೋದು ಓಪನ್ ಆಗಿ ಒಂದು 12 years ಆಗೋಗಿದೆ. ಬಟ್ ನಾವೆಲ್ಲರೂ ಬಂದು ಆಲ್ಮೋಸ್ಟ್ 20 to 25 years ಇಂದ ಈ ಹಾಬಿಯಲ್ಲಿ ಇದ್ದೀವಿ. ನಮ್ಮ ಶಾಪ್ ಅಲ್ಲಿ ಎಲ್ಲರೂ ಏನಿದೆ, ವಿ ಆರ್ ಆಲ್ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲರೂ ಟುಗೆದರ್ ಆಲ್ಮೋಸ್ಟ್ 22 years ಇಂದ ನಾವು ಹಾಬಿ ಅಂತಾನೆ ನಡ್ಸ್ಕೊಂಡ್ ಬರ್ತಾ ಇದೀವಿ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫಿಶಸ್ ಇದೆ ಅಂತ ಹೇಳ್ತೀವಿ. ಅದ್ರಲ್ಲಿ ಯಾವ್ದು ಜಾಸ್ತಿ ದಿನ ಲೈಕ್ ಬದುಕತ್ತೆ, ಕಮ್ಮಿ ದಿನ ಯಾವ್ದು ಬದುಕುತ್ತೆ, ಆತರ? ಬೇಸಿಕಲಿ ಎಲ್ಲಾ ಫಿಶಸ್ ಮಿನಿಮಮ್ ಟು ಮಿನಿಮಮ್ ಸ್ಮಾಲ್ ಸೈಜ್, ನಾನು ಹೇಳ್ತಾ ಇರೋದು 1 ಇಂಚಿಂದ 2 ಇಂಚ್ ಬೆಳೆಯುವಂತ ಮೀನುಗಳು ಮಿನಿಮಮ್ 2 ವರ್ಷ ಬದುಕುತ್ತೆ. ಬಟ್ ಒಬ್ಬ ಮನುಷ್ಯ ಅದನ್ನ ಹೇಗೆ ಕೇರ್ ಮಾಡ್ತಾನೆ, ತನ್ನ ದೇಹನ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ, ಒಳ್ಳೆ ಆಹಾರ ಸೇವಿಸ್ಕೊಂಡು ಜಾಗ್ ಮಾಡ್ಕೊಂಡಿರ್ತಾರೆ, ಅದೇ ತರ ಫಿಶಸ್ಗೂ ಅದಿರೋ ಜಾಗ ಅಂದ್ರೆ ಆ ನೀರು ಬೇಸಿಕಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಅಂದ್ರೆ ವಾರಕ್ಕೊಂದ್ಸತಿ ಪ್ರಾಪರ್ ಆಗಿರುವಂತ ವಾಟರ್ನ ಅದ್ರೊಳಗಡೆ ಹಾಕಿ ಲಿಮಿಟೆಡ್ ಕ್ವಾಂಟಿಟಿ ಫುಡ್ ಮತ್ತೆ ಹೈ ಕ್ವಾಲಿಟಿ ಫುಡ್ ನ ಫೀಡ್ ಮಾಡೋದ್ರಿಂದ ನಿಮ್ ಫಿಶಸ್ ಮಿನಿಮಮ್ 2 to 3 years ಬದುಕುತ್ತೆ. ಯಾವ್ದೂ ಅದಕ್ಕಿಂತ ಕಮ್ಮಿ ಇರಲ್ಲ. ಆದ್ರೆ ನೀವು ಸೆಲೆಕ್ಷನ್ ಮಾಡ್ಕೊಳೋ ಟೈಮಲ್ಲೂ ಕೂಡ ಸ್ವಲ್ಪ ಫಿಶಸ್ ನ ನೋಡಿ ಸೆಲೆಕ್ಟ್ ಮಾಡ್ಕೊಬೇಕಾಗಿ ಬರುತ್ತೆ. ಅಂದ್ರೆ ಅದನ್ನ ಈ ಪ್ಲೇಸ್ ಅಲ್ಲಿ ಇಡ್ಬೇಕು ಆತರ ಏನಾದ್ರು ಮೆನ್ಷನ್ ಆಗಿ ಇರುತ್ತಾ? ಇಲ್ಲ ನಮ್ಗೆ ಇಷ್ಟ ಬಂದಿದ್ ಕಡೆ ನಾವ್ ಇಟ್ಕೋಬಹುದು? ನೀವು ಇಷ್ಟ ಬಂದಿದ್ ಕಡೆ ಇಡ್ಬೋದು ಮ್ಯಾಮ್, ಅಂಟಿಲ್ ಅನ್ಲೆಸ್ ನಿಮ್ಗೆ ಆ ಪ್ಲೆಗ್ ಪಾಯಿಂಟ್ಸ್, ಬೇಸಿಕಲಿ ಒಂದು ಫಿಲ್ಟ್ರೇಷನ್ ರನ್ ಮಾಡ್ಲಿಕ್ಕೆ, ಒಂದು ಲೈಟ್ ಆನ್ ಮಾಡ್ಲಿಕ್ಕೆ ಪ್ಲೆಗ್ ಪಾಯಿಂಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೋ ಅಲ್ಲಿದ್ದು ನೀವು ಪ್ಲೇಸ್ ಮಾಡ್ಕೊಬಹುದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಕೇಸಸ್ ದೊಡ್ಡ ಸೈಜ್ ಟ್ಯಾಂಕ್ಸ್ ಎಲ್ಲ ಇಡುವಾಗ ಎಂಟ್ರೆನ್ಸ್ ಮನೆ ಡೋರ್ ಓಪನ್ ಮಾಡಿದ ತಕ್ಷಣ ಅದೇ ಫಸ್ಟ್ ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ತುಂಬಾ ಜನ ಇರ್ತಾರೆ. ಅವಾಗ ಮನೆಗೆ ಎಂಟ್ರಿ ಆಗುವಂತವ್ರ ಕೆಟ್ಟ ದೃಷ್ಟಿ ಅದ್ರೊಳಗಡೆ ನೀರಲ್ಲಿ ಬಿದ್ದು ಹಾಗೆ ಹಾಳಾಗ್ಲಿ ಅನ್ನೋ ನಂಬಿಕೆ ಇದೆ. ಓಕೆ, ಇದನ್ನ ಫಿಶ್ ಫಾರ್ಮಿಂಗ್ ಅಲ್ಲಿ ಹೆಂಗ್ ಮಾಡ್ತೀರಾ ಸರ್? ನಮ್ದೆಲ್ಲ ಬಂದು ಫಿಶ್ ಫಾರ್ಮಿಂಗ್ ಬೇಸಿಕಲಿ ನಮ್ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಇದೆ. ಎಸ್ಪೆಷಲಿ ಆರ್ನಮೆಂಟಲ್ ಫಿಶಸ್ ತುಂಬಾ ಅಂದ್ರೆ ತುಂಬಾ ಲಿಮಿಟೆಡ್ ಆಗಿದೆ. ಬಟ್ ನಾವ್ ಇವಾಗ ಬಂದು ಔಟ್ ಆಫ್ ಕಂಟ್ರೀಸ್ ಇಂದ ಮತ್ತೆ ವಿತ್ ಇನ್ ಇಂಡಿಯಾ ಇಂದ ತುಂಬಾ ಕಡೆ ಫಾರ್ಮ್ಸ್ ಇರೋದನ್ನ ಅಕ್ವೈರ್ ಮಾಡ್ಕೊಂಡ್ ಬಂದು ನಾವಿಲ್ಲಿ ಸೇಲ್ಸ್ ನಡೆಸ್ತಾ ಇದೀವಿ. ಬೇಸಿಕಲಿ ನಮ್ಗೆ ನಮ್ಮ ಹೈ ಎಂಡ್ ವೆರೈಟಿ ಫಿಶಸ್ ಒಂದಷ್ಟು ಇದಾವೆ. ಅವೆಲ್ಲ ಬಂದು ನಾವು ಡೈರೆಕ್ಟ್ ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ತೀವಿ. ಈ ಫೈಟರ್ಸ್ ಇವೆಲ್ಲ ಬಂದ್ಬಿಟ್ಟು ಚೆನ್ನೈಯಿಂದ ಬರುತ್ತೆ, ಕೇರಳ ಇಂದನೂ ಅಕ್ವೈರ್ ಮಾಡ್ತೀವಿ, ಮಹಾರಾಷ್ಟ್ರ ಇಂದನೂ ಅಕ್ವೈರ್ ಮಾಡ್ತೀವಿ, ಈವನ್ ಬ್ಯಾಂಗ್ಳೂರ್ ಇಂದ ಕೂಡ ನಮ್ಗೆ ಫಿಶಸ್ ಇಂಪೋರ್ಟ್ ಆಗ್ತಾ ಇದೆ. ಅಂದ್ರೆ ನೀವು ಪ್ರತಿ ವರ್ಷ ಇಲ್ಲಿ ಸೇಲ್ ಹಾಕ್ತಿರಲ್ಲ ಅಥವಾ ಇದು ಫಸ್ಟ್ ವರ್ಷನ? ಇದು ನಮ್ಮ ಮೊದಲನೇ ವರ್ಷ. ಬಟ್ ನಾವು ಇಲ್ಲಿ GKVK ಇದು ಮೊದಲನೇ ವರ್ಷ. ಬಟ್ ಮೈಸೂರಲ್ಲಿ ನಮ್ದು ಸ್ಟಾಲ್ ಆಗಿದೆ. ತುಂಬಾ ಕಡೆ ಎಲ್ಲೆಲ್ಲಿ ಕೃಷಿ ಮೇಳ ನಡೆದಿದ್ದು ಅಲ್ಲೆಲ್ಲ ನಾವು ಮಾಡಿ ಟ್ರೈ ಮಾಡಿದೀವಿ ಅಂಡ್ ವಿ ಹ್ಯಾವ್ ಬೀನ್ ಸಕ್ಸಸ್ಫುಲ್. ಓಕೆ, ಇವಾಗ ಹೊಸದಾಗಿ ಯೂತ್ಸ್ ಯಾರಾದ್ರೂ ಫಿಶ್ ಫಾರ್ಮಿಂಗ್ ಮಾಡ್ಬೇಕಂದ್ರೆ, ಮೀನುಗಾರಿಕೆ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಬೇಸಿಕಲಿ ನಮ್ ಕರ್ನಾಟಕದಲ್ಲಿ ಬಂದು ಆರ್ನಮೆಂಟಲ್ ಫಿಶಸ್ ನ ಏನಾದ್ರು ಫಾರ್ಮಿಂಗ್ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ನಮ್ಮ ಕರ್ನಾಟಕ ಗವರ್ಮೆಂಟ್ ಫಿಶರೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ಹೈಕೋರ್ಟ್ ಹತ್ರ ಇದೆ ಅಲ್ಲಿ ಫಿಶರೀಸ್ ಡಿಪಾರ್ಟ್ಮೆಂಟ್. ಅಲ್ಲೋಗಿ ನೀವು ಅಪ್ರೋಚ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅವರು ಎಲ್ಲಾ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡ್ತಾರೆ. ನಾವು ಬಂದು ಫಿಶ್ ಫಾರ್ಮರ್ಸ್ ಅಲ್ಲ, ವಿ ಆರ್ ಬೇಸಿಕಲಿ ಹೋಲ್ಸೇಲರ್ಸ್. ನಾವು ಬೇರೆ ಕಡೆಯಿಂದ ಎಲ್ಲಾ ಫಿಶ್ ಅಕ್ವೈರ್ ಮಾಡ್ಕೊಂತೀವಿ. ನಮ್ ಕಡೆಯಿಂದ ತುಂಬಾ ಆಲ್ ಓವರ್ ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಫಿಶಸ್ ಆರ್ಡರ್ಸ್ ಬರುತ್ತೆ. ಅದನ್ನ ನಾವು ರೀಪ್ಯಾಕಿಂಗ್ ಮಾಡಿ ಅವ್ರ ಶಾಪ್ಸ್ ಗೆ ಡೆಲಿವರಿ ಕೊಡ್ತೀವಿ. ಅದು ನಮ್ ಬೇಸಿಕ್ ವರ್ಕ್. ಓಕೆ ಸರ್, ನಮ್ಮ ಬಾಸ್ ವೀಕ್ಷಕರಿಗೆ ಇಲ್ಲಿರುವಂತ ಫಿಶಸ್ ಬಗ್ಗೆ ಮತ್ತೆ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಕೊನೆದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಬೇಸಿಕಲಿ
ಜಸ್ಟ್ ಒಂದು ಬಂದ್ರಿ ಎಲ್ಲೋ ಒಂದ್ ಕಡೆ ವಿಸಿಟ್ ಮಾಡಿದೀನಿ, ವಾಕ್ ಮಾಡ್ತಾ ಇದೀನಿ, ಏನೋ ಒಂದು ಪರ್ಚೇಸ್ ಮಾಡ್ಬೇಕು ಅಂದ್ಬಿಟ್ಟು ದಯವಿಟ್ಟು ಯಾವತ್ತು ಯಾವ ಫಿಶಸ್ ತಗೊಂಡ್ ಹೋಗ್ಬೇಡಿ. ಯಾಕಂದ್ರೆ ನೀವು ತಗೊಂಡ್ ಹೋಗ್ತಾ ಇರೋದು ಒಂದು ಜೀವ ಇರುವಂತ ಪ್ರಾಣಿ. ಅದನ್ನ ನೀವ್ ಎಷ್ಟು ಚೆನ್ನಾಗಿ ನೋಡ್ಕೊಂತೀರೋ ಅದು ನಿಮ್ ಜೊತೆ ಅಷ್ಟು ಇಂಟ್ರಾಕ್ಟಿವ್ ಆಗಿ ಆಟ ಆಡ್ಕೊಂಡು ಚೆನ್ನಾಗಿರುತ್ತೆ. ಜಸ್ಟ್ ಮಕ್ಕಳು ಗಲಾಟೆ ಮಾಡೋದು ಇದು ಮಾಡೋದು ಅಂತ ಮಾಡಬೇಡಿ. ನಿಮಗೆ ಟೈಮ್ ಇಲ್ಲ, ಅದಕ್ಕೆ ನೋಡ್ಕೊಳಕ್ ಆಗಲ್ಲ, ನಾನು ಅದನ್ನ ನೇರ್ ಚೇಂಜ್ ಮಾಡಲ್ಲ, ಇದೆಲ್ಲ ಮಾಡಲ್ಲ ಅನ್ನೋದ್ರೆ ದಯವಿಟ್ಟು ಒಂದು ಪ್ರಾಣಿನ ಕೊಲ್ಲಕ್ ಹೋಗ್ಬೇಡಿ. ಇಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.